ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ 71ನೇ ಶ್ಲೋಕ. ಬಲೈಸ್ತು ತಸ್ಯಾಥ ಬಲಂ ಕಪೀನಾಂ ನೈಕ ಪ್ರಕಾರಾಯುಧಪೂಗಭಗ್ನಂ ದಿಶಃ ಪ್ರದುದ್ರಾವ ಹರೀಂದ್ರಮುಖ್ಯಾಃ ಸಮರ್ದಯನ್ನಾಶು ನಿಶಾಚರಾಂಸ್ತದಾ. ಹಿಂದೆ ನೋಡಿದಂತೆ 10,000 ಸಹಸ್ರ ಕೋಟಿ ಸಂಖ್ಯೆಯ ರಾಕ್ಷಸರ ಸಮೂಹದಿಂದ ಸುತ್ತುವರಿಯಲ್ಪಟ್ಟವನಾಗಿ ರಾವಣ ಯುದ್ಧಕ್ಕೆ ಅಂತ ಬರ್ತಾನೆ. ಆ ರಾವಣನ ಸೈನ್ಯದಿಂದ ಆ ಕಪಿಗಳ ಒಂದು ಸೈನ್ಯ ನೈಕ ಪ್ರಕಾರಾಯುಧ ಪೂಗಭಗ್ನಂ, ಅನೇಕ ಪ್ರಕಾರವಾಗಿ ಆಯುಧಗಳಿಂದ ಸಹಿತವಾಗಿ ಭಂಗವಾಯಿತು. ಎಲ್ಲ ಕಪಿಗಳು ನಾನಾ ದಿಕ್ಕಿಗೆ ಓಡಿ ಹೋದರು. ಕಪಿಗಳಿಂದ ಸಹನೆ ಮಾಡಲಿಕ್ಕಾಗಲ್ಲ. ಹರೀಂದ್ರೇಷು ಕಪೀಶ್ವರೇಷು ಮುಖ್ಯಾಃ ಸುಗ್ರೀವ ಅಂಗದ ಮೊದಲಾದವರು ಆ ರಾಕ್ಷಸರನ್ನು ಮರ್ದನ ಮಾಡಿದರು. 10,000 ಸಹಸ್ರ ಕೋಟಿ ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟ ಆ ಸೈನ್ಯವನ್ನು ಸುಗ್ರೀವ ಅಂಗದ ಮೊದಲಾದವರು ಮರ್ದನೆ ಮಾಡಿದರು. ಗಜೋ ಗವಾಕ್ಷೋ ಗವಯೋ ವೃಷಶ್ಚ ಸಗಂಧಮಾದ ಧನದೇನ ಜಾತಾಃ ಪ್ರಾಣಾದಯಃ ಪಂಚಮರುತ್ಪ್ರವೀರಾಃ ಸಕತ್ತನೋ ವಿತ್ತಪತಿಶ್ಚ ಜಗ್ನುಃ. ಧನದೇನ, ಧನಧ ಅಂದರೆ ಕುಬೇರ. ಸಗಂಧಮಾದಾಹ ಗಂಧಮಾದೇನ ಸಹ ವರ್ತಮಾನಃ ಗಜಾದಯ. ಗಜಾದಿ 5 ಪ್ರಾಣಗಳು, ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ 5 ಪ್ರಾಣಗಳಿದ್ದಾವೆಲ್ವಾ ಅವರು. ಪಂಚಮರುತ್ಸು ಏಕೋನ ಪಂಚಾಶನ್ ಮರುತ್ಸು ಶ್ರೇಷ್ಠಾಹ, 49 ಜನ ಮರುತ್ತು, ಅವರಲ್ಲಿ ಶ್ರೇಷ್ಠರಾದವರು ಇವರು ಕುಬೇರೇನ ಜಾತಾಹ, ಕುಬೇರನಲ್ಲಿ ಹುಟ್ಟಿದವರು. ಈ 5 ಜನ, ಗಜ ಮುಂತಾದ 5 ಜನ. ರಾಮಾವತಾರದಲ್ಲಿ ಕುಬೇರನ ಮಕ್ಕಳಾಗಿ ಅವರು ಹುಟ್ಟಿದರು. ಯಾರು? ಗಜಃ ಗವಾಕ್ಷಃ ಗವಯಃ ವೃಷಶ್ಚ. ಗಂಧಮಾದ ಅಂತ, ಗಂಧಮಾದ ಗಜ ಗವಾಕ್ಷ ಗವಯ ವೃಷ ಅಂತ. ಆ ರಾಮಾಯಣ ಕಾಲದಲ್ಲಿ ಕುಬೇರ ಕಥನ ಅಂತ ಒಂದು ಕಪಿಯಾಗಿ ಅವತಾರ ಮಾಡಿದ್ದು. ಕುಬೇರನ ಅವತಾರ ಯಾವುದು? ಕಥನ ಅಂತ. ಆ ಕಥನನಲ್ಲಿ ಇವರೆಲ್ಲ ಹುಟ್ಟಿದರು ಅಂತ. ಗಜಾದಿ 5 ಜನ, ಅವರು ಕೂಡ ರಾವಣನ ಸೈನ್ಯವನ್ನು ಧ್ವಂಸ ಮಾಡಿದರು ಅಂತ. ಶರೈಸ್ತುತಾನ್ ಷಡ್ಭಿರಮೋಘವೇಗೈಃ ನಿಪಾತಯಾಮಾಸ ದಶಾನನೋದ್ರಾಕ್ ಅಥಾಶ್ವಿಪುತ್ರೌ ಸಹಜಾಂಬವಂತೋ ಪ್ರಜಹ್ನತು ಶೈಲವರೈಸ್ತ್ರಿಭಿಸ್ತಂ. ಹಿಂದಿನ ಶ್ಲೋಕದಲ್ಲಿ ಗಂಧಮಾದನ ಸಹಿತವಾದ 5 ಜನ ಅಂತ, ಗಜ ಗವಾಕ್ಷ ಗವಯ ವೃಷ ಸಗಂಧಮಾದ, ಅವ್ರ ಜೊತೆಗೆ ಕಥನ. ಈ 6 ಜನರನ್ನು ಕೂಡ ರಾವಣ
ಯುದ್ಧದಲ್ಲಿ ಕ್ಷಣ ಮಾತ್ರದಲ್ಲಿ ಬೀಳಿಸಿಬಿಡ್ತಾನೆ. ಅವ್ಯರ್ಥ ವೇಗೈಹಿ ಶರೈಹಿ. ಆ ರಾವಣನ ಬಾಣ ಅದು ಅವ್ಯರ್ಥ ಆಗೋದಿಲ್ಲ. ಅಂಥ ಬಾಣದಿಂದ ಈ ಗಜಾದಿ 6 ಕಪಿಗಳನ್ನು ಕೂಡ ಬೀಳಿಸ್ತಾನೆ. ಅನಂತರ ಅಶ್ವಿಪುತ್ರವು, ಅಶ್ವಿನಿ ದೇವತೆಗಳ ಮಕ್ಕಳಾದ ಮೈಂದ ವಿವಿಧರು ಅಂತ ಅವರು ಜಾಂಬವಂತನ ಸಹಿತರಾಗಿ 3 ಜನ ಅವರು ಬರ್ತಾರೆ. ಶೈಲವರೈಹಿ ತಂ ರಾವಣಂ ಪ್ರಜಹೃತು ತಾಡಯಾಮಾಸು. ಅವರು ದೊಡ್ಡ ಶ್ರೇಷ್ಠವಾದ ಬಂಡೆ ಕಲ್ಲುಗಳಿಂದ ರಾವಣನನ್ನು ಹೊಡೆದರು. ಗಿರೀನ್ ವಿದಾರ್ಯಾಶು ಶರೈರಥಾನ್ಯಾನ್ ಶರಾನ್ ದಶಾಸ್ಯೋ ಅಮುಚದಾಶು ತೇಷು ಏಕೈಕಮೇಭಿರ್ ವಿನಿಪಾತಿತಾಸ್ತೆ ಸಸಾರಥಂ ಶಕ್ರಸುತಾತ್ಮಜೋಥ. ಅಥ ಅನಂತರಂ ದಶಾಸ್ಯ ರಾವಣನು ತ್ರಿಭಿಹಿ ಶರೈಹಿ 3 ಬಾಣಗಳಿಂದ ಆ ಪರ್ವತಗಳನ್ನು ವಿದಾರ್ಯ ಅದನ್ನೆಲ್ಲ ಪುಡಿ ಮಾಡಿ ಮತ್ತು 3 ಬಾಣಗಳನ್ನು ಬಿಡ್ತಾನೆ. 3 ಬಾಣಗಳಿಂದ ಏಕೈಕಸ್ಮಿನ್ ಅಮುಚತ್ ಏಭಿಹಿ ಶರೈಹಿ ವಿವಿಧಾದಯ ನಿಪಾತಿತಾ. ಆ 3 ಬಾಣಗಳಿಂದ ಮೈಂದ ವಿವಿಧ ಜಾಂಬವಂತ ಅವರು ಮೂರ್ಛಾಂ ಪ್ರಾಪಿತಾ, ಮೂರ್ಛೆಯನ್ನು ಹೊಂದಿದರು ಅಂತ, ಕೆಳಗೆ ಬಿದ್ದು ಮೂರ್ಛಿತರಾದರು. ಅನಂತರ ಶಕ್ರಸುತಸ್ಯ ವಾಲಿನಃ ಆತ್ಮಜಃ, ಶಕ್ರನ ಮಗ ಅಂದರೆ ವಾಲಿ, ಆ ವಾಲಿಯ ಮಗನಾಗಿ ಹುಟ್ಟಿದವ ಅಂಗದ. ಆ ಅಂಗದ ರಾವಣನನ್ನು ಯುದ್ಧಕ್ಕೆ ಅಂತ ಅವ್ರ ಜೊತೆಗೆ ಯುದ್ಧ ಮಾಡ್ತಾನೆ. ಶಿಲಾಂ ಸಮಾದಾಯ ತಮಾಪತಂತಂ ಬಿಭೇದ ರಕ್ಷೋ ಹೃದಯೇ ಶರೇನ ದೃಢಾಹತಸೋಪ್ಯಗಮದ್ಧರಾತಲಂ ರವೇ ಸುತೋಥೈನಂ ಅಭಿಪ್ರಜಗ್ಮಿವಾನ್. ಶಿಲಾಪಾಶಾನಂ, ದೊಡ್ಡ ಬಂಡೆಯನ್ನು ಹಿಡ್ಕೊಂಡು ಆ ಅಂಗದ ಓಡಿ ಬಂದಂತ ರಾವಣನ ಮೇಲೆ ಎಸಿಬೇಕು ಅಂತ. ಎಸಿದಾಗ ಹೃದಯೇ ಶರೇನ ಬಿಭೇದ, ಒಂದು ಬಾಣವನ್ನು ಬಿಡ್ತಾನೆ ರಾವಣ. ಅದರಿಂದ ಅಂಗದ ಅವನು ಕೂಡ ಭೂಮಿಯಲ್ಲಿ ಬಿದ್ದ ಅಂತ ಹೇಳ್ತಾ ಇದ್ದ. ಅನಂತರ ರವಿಯ ಮಗ, ಸೂರ್ಯನ ಮಗ ಸುಗ್ರೀವ ರಾವಣನ ಹತ್ರ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ತದ್ಹಸ್ತಗತಂ ಭೂರು ಹಮಾಶುಭಾನೈರ್ದಶಾನನಃ ಖಂಡಶ ಏವ ಕೃತ್ವಾ ಗ್ರೀವಾ ಪ್ರದೇಶೇಸ್ಯ ಮುಮೋಚ ಬಾಣಂ ವೃಷಾಹತ ಸೋಪಿ ಪಪಾತ ಭೂಮೌ. ಆ ರಾವಣ ಸುಗ್ರೀವನ ಕೈಯಲ್ಲಿ ಇದ್ದ ಭೂರುಹ ಅಂದರೆ ವೃಕ್ಷ, ಒಂದು ಮರ. ಸುಗ್ರೀವ ದೊಡ್ಡ ಮರವನ್ನು ಹಿಡ್ಕೊಂಡು ರಾವಣನ ಮೇಲೆ ಹಾಕಬೇಕು ಅಂತ ಬರ್ತಾ ಇದ್ದಾನೆ. ಆ ಮರವನ್ನು ಬಾಣಗಳಿಂದ ಪುಡಿ ಮಾಡಿ ಸುಗ್ರೀವನ ಕಂಠಪ್ರದೇಶಕ್ಕೆ ಒಂದು ಬಾಣವನ್ನು ಬಿಡ್ತಾನೆ ರಾವಣ. ಆಗ ಅವನು ಕೂಡ ಬಿದ್ದೋಗ್ತಾನೆ, ಸುಗ್ರೀವನು ಬೀಳ್ತಾನೆ. ಜಾಂಬವಂತ, ಅಂಗದ, ಸುಗ್ರೀವ ಎಲ್ಲರೂ ಕೂಡ ರಾವಣನ ಜೊತೆಗೆ ಯುದ್ಧ ಮಾಡಲಿಕ್ಕಾಗದೆ ಬೀಳ್ತಾರೆ. ಅತೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಸ್ವಬಾಹುಂ ವೃಷಮುನ್ನಮಯ್ಯ ತತಾಡಭಕ್ಷಸ್ಯ ದೀಪಂ ತು ರಕ್ಷಸಾಂ ಮುಖೈಃ ಸರಕ್ತಂ ಪ್ರವಮನ್ ಪಪಾತ. ಅನಂತರ ಹನುಮಂತ ದೇವರು ಉರಗೇಂದ್ರ ಅಂದರೆ ಸರ್ಪಗಳ ಒಡೆಯ, ಯಾರು? ಶೇಷದೇವರು. ಅವರಿಗೆ ಲಕ್ಷ್ಮಣ ಅಲ್ಲ, ಶೇಷದೇವರು. ಆ ಶೇಷದೇವರ ಶರೀರವಾದ ಬಾಹು, ಹನುಮಂತ ದೇವರ ಬಾಹು ಹೇಗೆ ಇತ್ತು? ಶೇಷದಂತೆ ಇತ್ತು, ಭಾರಿ ಗಟ್ಟುಮುಟ್ಟಾಗಿತ್ತು ಅಂತ. ಅಂತಹ ಒಂದು ಬಾಹುವಿನಿಂದ ರಾಕ್ಷಸನ ಎದೆಯಲ್ಲಿ ವೃಷಂ ತಾಡಿತವ. ಹನುಮಂತ ದೇವರು ರಾವಣನ ಎದೆಗೆ ಒಂದು ಗುದ್ದು ಕೊಟ್ಟರು. ಆಗೇನಾಯಿತು? ಸಹ ರಾವಣ ಮುಖೈಹಿ ದಶಭಿಹಿ 10 ತಲೆಗಳಿಂದ ರಕ್ತವನ್ನು ಕಾರಿ ಅವನು ಬಿದ್ದ ಅಂತ. ಮುಷ್ಟಿ ಪ್ರಹಾರಂ ದಶಗಾಯ ಸೀತಾ, ಅದೇ ಒಂದು ಗುದ್ದು ಕೊಟ್ಟಾಗ 10 ತಲೆಯಿಂದ ರಾವಣ ರಕ್ತವನ್ನು ಕಾರಿ ಬಿದ್ದ ಅಂತ ಹೇಳ್ತಾರೆ. ಸಲಬ್ಧ ಸಂಜ್ಞ ಪ್ರಶಂಸ ಮಾರುತಿಂ ತ್ವಯಾ ಸಮೋ ನಾಸ್ತಿ ಪುಮಾನ್ ಹಿ ಕಶ್ಚಿತ್
ಕಃ ಪ್ರಾಪಯೇದನ್ಯ ಇಮಾಂ ದಶಾಮಾಮಿತೀರಿತೋ ಮಾರುತಿರಾಹತಂ ಪುನಃ. ಸಹ ರಾವಣಃ ಲಬ್ಧಾ ಸಂಜ್ಞಾ ಜ್ಞಾನಂ ಯಸ್ಯ. ಸ್ವಲ್ಪ ಹೊತ್ತು ಮೂರ್ಛಿತನಾಗಿ ಕೆಳಗೆ ಬಿದ್ದಿದ್ದ ರಾವಣ. ಅವನಿಗೇನಾಯಿತು? ಸ್ವಲ್ಪ ಹೊತ್ತಾದ ಮೇಲೆ ಎಚ್ಚರ ಆಯಿತು. ಸ್ವಲ್ಪ ಹೊತ್ತು ಎಚ್ಚರ ಆದ ಕೂಡಲೇ ಅಪಗತ ಮೂರ್ಛ ಮಾರುತಿಂ ಹನುಮಂತಂ ಪ್ರಶಂಸ. ಹನುಮಂತನನ್ನು ಕೊಂಡಾಡಿದನಂತೆ ರಾವಣ. ಕಿಮ್ಮಿತಿ, ಏನಂತ ಕೊಂಡಾಡಿದ? ತ್ವಯಾ ಸಮಃ ಪುಮಾನ್ ಕಶ್ಚಿದ್ದೇಶೇ ಕಾಲೇವ ನಾಸ್ತಿ. ನಿನಗೆ ಸಮಾನವಾದ ಒಂದು ಪುರುಷ ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಯಾರೂ ಇಲ್ಲ ಹಾಗೆ ಅಂತ. ಯಾರು ಕೊಟ್ಟ ಸರ್ಟಿಫಿಕೇಟು? ರಾವಣ ಕೊಟ್ಟ ಸರ್ಟಿಫಿಕೇಟ್. ಹನುಮಂತ, ನಿನಗೆ ಸಮನಾದ ವ್ಯಕ್ತಿ ಯಾವ ದೇಶದಲ್ಲೂ ಯಾವ ಕಾಲದಲ್ಲೂ ಯಾರೂ ಇಲ್ಲ. ತ್ವಂತು ಪ್ರಾಪಿತವಾನಸಿ. ನನ್ನನ್ನು ಯಾರೂ ಬೀಳಿಸಿದ್ದಿಲ್ಲ, ಇಂಥ ಏಟು ಕೊಟ್ಟಿದ್ದಿಲ್ಲ, 10 ತಲೆಯಿಂದ ರಕ್ತ ಬಂದದ್ದೂ ಇಲ್ಲ, ನನ್ನ ಬೀಳಿಸಿದ್ದೂ ಇಲ್ಲ. ಆದರೆ ನೀನು ಮಾಡಿಸಿದ್ದೆ, ಅದರಿಂದ ನಿನಗೆ ಸಮ ಯಾರೂ ಇಲ್ಲ. ಇತೀರಿತ ಸ್ತುತಃ ಮಾರುತಿ ಹನುಮಾನ್ ಪುನರಾವೃತ್ಯ ತಂ ರಾವಣಂ ಆಹ. ಈ ರೀತಿಯಾಗಿ ರಾವಣ ಹೊಗಳಿದಾಗ ಹನುಮಂತ ದೇವರು ಉತ್ತರವನ್ನು ಕೊಟ್ಟರಂತೆ. ಏನು ಹೇಳಿದರು ಹನುಮಂತ ದೇವರು? ಅತ್ಯಲ್ಪಮೇತದ್ ಯದುಪಾತ್ತ ಜೀವಿತಃ ಪುನಸ್ತ್ವಮಿತ್ಯುಕ್ತ ಉವಾಚ ರಾವಣಃ ಗೃಹಾಣ ಮತ್ತೋಪಿ ಸಮುದ್ಯತಂ ತ್ವಂ ಮುಷ್ಟಿಪ್ರಹಾರಂ ತ್ವಿತಿ ತಂ ಪುಪೋಥ. ಕಿಮ್ಮಿತಿ, ಏನಂತ ಹೇಳಿದರು? ಅತ್ಯಲ್ಪಮೇವ ಪ್ರದರ್ಶಿತಂ. ನಾನು ಸ್ವಲ್ಪ ಮುಟ್ಟಿದ್ದೀನಿ ನಿನ್ನ ಅಷ್ಟೇ. ಮುಟ್ಟಿದ್ದಕ್ಕೆ ನೀನೇನಾಗಿದ್ದಿ? ಬಿದ್ದೋಗಿದ್ದೀಯ. ನಾನು ಸ್ವಲ್ಪ ಮೆತ್ತಗೆ ಏಟು ಕೊಟ್ಟಿದ್ದೀನಿ ನಿನಗಷ್ಟೇ. ನಾನೇನಾದರೂ ಜೋರಾಗಿ ಏಟು ಕೊಟ್ಟಿದ್ರೆ, ಗುದ್ದು ಕೊಟ್ಟಿದ್ರೆ ಏನಾಗ್ತಾ ಇಲ್ಲ, ನೀನು ಎದ್ದೇಳ್ತಾನೇ ಇದ್ದಿಲ್ಲ. ನೀನು ಎದ್ದಿದ್ದಿಂದ್ರೆ ಏನರ್ಥ? ನಾನು ಮೆತ್ತಗೆ ಹೊಡೆದಿದ್ದೀನಿ ಅಂತ ಅರ್ಥ. ನಾನೇನಾದ್ರು ಜೋರಾಗಿ ಹೊಡೆದಿದ್ರೆ ನೀನು ಎದ್ದೇಳ್ತಾನೇ ಇಲ್ಲ. ನೀನು ಎದ್ದಿದ್ದಿ ಅಂದರೆ ಏನರ್ಥ? ನಾನು ಮೆತ್ತಗೆ ಹೊಡೆದಿದ್ದೀನಿ ಅಂತ ಅರ್ಥ. ನೋಡಿ ಹೇಗಿದೆ ನೋಡಿ ಮಾತು. ನೀನು ಬದುಕಿದ್ದಿ ಅಂದರೆ ನಾನು ಮೆತ್ತಗೆ ಹೊಡೆದಿದ್ದೀನಿ ಅಂತ ಅರ್ಥ. ಸಮಗ್ರೇ ಬಲೆ ಪ್ರಯೋಜಿತೆ ಪುನರುಜ್ಜೀವನಮೇವ ತವ ದುರ್ಲಭಂ ಸ್ಯಾತ್. ಏನಾರು ಎಲ್ಲ ಬಲವನ್ನು ಹಾಕಿ ಕೊಟ್ಟಿದ್ದರೆ ನೀನು ಉಳಿಯುತ್ತಾನೇ ಇಲ್ಲ. ಇತ್ಯುಕ್ತ ರಾವಣ ವಾಚ. ಇಷ್ಟು ಹೇಳಿದ ಕೂಡಲೇ ಅವನಿಗೆ ಸಿಟ್ಟು ಬಂತು ರಾವಣನಿಗೆ. ಹೌದಾ, ನನಗೆ ಹಿಂಗೆ ಅಂತೀಯ ಅಂತ ಹೇಳಿ ರಾವಣ ಒಂದು ಗುದ್ದು ಕೊಡ್ತಾನೆ. ಯಾರಿಗೆ? ಹನುಮಂತ ದೇವರಿಗೆ ಒಂದು ಗುದ್ದು ಕೊಡ್ತಾನೆ. ಮುಷ್ಟಿ ಪ್ರಹಾರಂ ಗೃಹಾಣ, ತಗೋ ನನ್ನ ಮುಷ್ಟಿ ಪ್ರಹಾರ ಅಂತ ಹೇಳಿ. ಹೌದಾ, ಹಂಗೆ ಮಾಡ್ತೀಯ ನೀನು ಅಂತ ಹೇಳಿ ನನ್ನ ವತಿಯಿಂದಲೂ ಕೂಡ ಒಂದು ತಗೋ ಮುಷ್ಟಿ ಪ್ರಹಾರ ಅಂತ ಹೇಳಿ ರಾವಣ ಹನುಮಂತನಿಗೆ ಮುಷ್ಟಿ ಪ್ರಹಾರವನ್ನು ಕೊಡ್ತಾನೆ. ಕಿಂಚಿತ್ ಪ್ರಹಾರೇಣ ತು ವಿಹ್ವಲಾಂಗವತ್ ಸ್ಥಿತೇ ಹಿ ತಸ್ಮಿನ್ನಿದಮಂತರಂ ಮಮ ಇತ್ಯಗ್ನಿಸೂನುಂ ಪ್ರಯಯೌ ಸ ರಾವಣೋ ನಿವಾರಿತೋ ಮಾರುತಿನಾಪಿ ವಾಚ. ಪ್ರಹಾರೇಣ, ಮುಷ್ಟಿ ಪ್ರಹಾರೇಣ, ಕಿಂಚಿತ್ ರಾವಣ ಮುಷ್ಟಿ ಏಟಿಂದ ಕೊಟ್ಟಾಗ ಸ್ವಲ್ಪ ಚಂಚಲ ಆದ ಪುರುಷನಂತೆ ಹನುಮಂತ ದೇವರು ಇದ್ದರಂತೆ. ಚಂಚಲೀಭೂತ ಪುರುಷವತ್ ಸ್ಥಿತೆ, ಸ್ವಲ್ಪ ಅಲಗಾಡಿದಂತೆ ಆಡಿ ಸ್ಥಿರವಾಗಿ ನಿಂತರು. ಏನಾಗಿಲ್ಲ? ಬಿದ್ದಿಲ್ಲ, ಸ್ವಲ್ಪ ಅಲಗಾಡಿ ನಿಂತರು. ಸ್ವಸ್ಯ ವಿಹ್ವಲಾಂಗತ್ವಂ ಪ್ರದರ್ಶಯ ಸ್ಥಿತೇ ಸತಿ, ಸ್ವಲ್ಪ ಅಲಗಾಡಿದಂತೆ ಮಾಡಿ ನಿಂತರು. ಮಮ ಇದಮಂತರಂ ಅಯಮೇವ ಅವಕಾಶ ಇತಿ ಅಭಿಪ್ರಾಯೇನ ರಾವಣ. ನನಗಿದೇ ಸರಿಯಾದ ಗ್ಯಾಪ್ ಅಂತೇಳಿ ಹನುಮಂತ ಸ್ವಲ್ಪ ಅಲಗಾಡಿದಂತೆ ಮಾಡಿದರು. ಇದೇ ನನಗೆ ಸರಿಯಾದ ಗ್ಯಾಪ್ ಅಂತೇಳಿ ರಾವಣ ಏನು ಮಾಡಿದ, ಅಲ್ಲಿಂದ ಓಡೋಗ್ಬಿಟ್ಟ. ಅಗ್ನಿಸೂನುಂ ನೀಲಂ ಪ್ರತೀಯಯ್ಯೋ. ಯಾರ ಹತ್ರ? ನೀಲ ಎನ್ನುವ ಕಪಿ. ಯಾರ ಮಗ? ಅಗ್ನಿಯ ಮಗ, ಅಗ್ನಿ ಅವತಾರ ನೀಲ ಎನ್ನುವ ಕಪಿ. ಅವರ ಹತ್ರ ರಾವಣ ಓಡಿ ಹೋದ ಯುದ್ಧಕ್ಕೆ ಅಂತ. ಹನುಮ, ಸಾಕು ನಿನ್ನ ತಂಟೆ ಬೇಡ ಹಾಗೆ ಅಂತ. ಮಾರುತಿನ ಮಾಗಚ್ಚ ಇತಿ ವಾಚ ನಿವಾರಿತ ಅಪಿ. ಹನುಮಂತ ದೇವರು ಹೇಳ್ತಾರಂತೆ, ಹೋಗಬೇಡ ಯುದ್ಧ ಮಾಡು ಹಾಗೆ ಅಂತ ಹೇಳಿದಾಗಲೂ ಕೂಡ ಕೇಳದೆ ರಾವಣ ನೀಲ ಎನ್ನುವ ಕಪಿ ಹತ್ರ ಓಡಿ ಹೋದ ಅಂತ ಹೇಳ್ತಾರೆ. ಮುಂದೆ ಆ ನೀಲ ಜೊತೆಗೆ ಯುದ್ಧ ಮಾಡ್ತಾರೆ. ಅದು ಏನಾಯ್ತು? ಅದು ಅಗ್ನಿದೇವರು, ಅಗ್ನಿದೇವರ ಅವತಾರ.
ಅವರೇನು ಮಾಡಿದರು ಎಂಬ ಅದನ್ನು ಮತ್ತೆ ಸೇರಿದಾಗ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.